ಕೋಲಾರದಲ್ಲಿ ಸಚಿವ ಮುನಿಯಪ್ಪ ಮೂಲೆ ಗುಂಪಾಗ್ತಿದ್ದಾರಾ ಅನ್ನೋ ಅನುಮಾನ ಕಾಡತೊಡಗಿದೆ. 3 ದಶಕಗಳಿಂದ ಜಿಲ್ಲೆಯ ಮೇಲೆ ಹಿಡಿತ ಹೊಂದಿರೋರನ್ನೇ ಲೋಕ ಪ್ರಚಾರಕ್ಕೆ ಆಹ್ವಾನಿಸಿಲ್ವಂತೆ. ಕೋಲಾರ ಲೋಕ ಪ್ರಚಾರದಿಂದ ಮುನಿಯಪ್ಪ ಅವರನ್ನ ದೂರ ಇಡೋದಕ್ಕೆ ಮುಂದಾಗಿರೋ ವಿರೋಧಿ ಬಣ ಜಿಲ್ಲೆಯಲ್ಲಿ ಮುನಿಯಪ್ಪ ಹಿಡಿತ ತಪ್ಪಿಸಲು ಕಸರತ್ತು ಮಾಡ್ತಾ ಇದೆ. ಇದರಿಂದ ಸಚಿವ KH ಮುನಿಯಪ್ಪ ತಲ್ಲಣಗೊಂಡಿದ್ದಾರೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮುಗಿಯದ ಬಣರಾಜಕೀಯ. ವಿರೋಧಿ ಬಣದ ತಂತ್ರಕ್ಕೆ ಸಚಿವ KH ಮುನಿಯಪ್ಪ ತಲ್ಲಣ. ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಕಬ್ಬಿಣದ ಕಡಲೆಯಾಗಿದೆ. ಬಣ ರಾಜಕೀಯದಿಂದ ಟಿಕೆಟ್ ಗೊಂದಲ ತಾರಕಕ್ಕೇರಿತ್ತು. ಇದು ಮುಗಿದು ಎಲ್ಲವೂ ಸರಿ ಹೋಯ್ತು ಅಂತ ನಿಟ್ಟುಸಿರು ಬಿಡುವಷ್ಟರಲ್ಲಿ ಕಾಂಗ್ರೆಸ್ಗೆ ಬಣ ರಾಜಕೀಯ ಮತ್ತೆ ತಲೆಬೇನೆ ಹೆಚ್ಚಿಸಿದೆ. ಅದರಲ್ಲೂ ವಿರೋಧಿ ಬಣದ ತಂತ್ರಕ್ಕೆ ಸಚಿವ KH ಮುನಿಯಪ್ಪ ತಲ್ಲಣಗೊಂಡಿದ್ದಾರೆ. ಕೋಲಾರದ ಮೇಲಿನ ಮುನಿಯಪ್ಪ ಹಿಡಿತ ತಪ್ಪಿಸಲು ಪ್ಲಾನ್. ಕೋಲಾರ ಚುನಾವಣೆ ಪ್ರಚಾರಕ್ಕೂ ಮುನಿಯಪ್ಪಗಿಲ್ಲ ಆಹ್ವಾನ. ಕೋಲಾರ ಟಿಕೆಟ್ ಅನ್ನ ಅಳಿಯನಿಗೆ ನೀಡಬೇಕೆಂದು ಸಚಿವ ಮುನಿಯಪ್ಪ ಪಟ್ಟು ಹಿಡಿದಿದ್ರು. ಆದ್ರೆ ರಮೇಶ್ ಕುಮಾರ್ ಬಣದ ಬಿಗಿ ಪಟ್ಟಿಗೆ ಸಚಿವ ಮುನಿಯಪ್ಪ ಅಳಿಯನ ಟಿಕೆಟ್ ಮಿಸ್ ಆಗಿತ್ತು. ಇದರಿಂದ ಮುನಿಯಪ್ಪ ಕೈ ಮೇಲಾಗದಂತೆ ವಿರೋಧಿ ಬಣ ಕೆಲಸ ಮಾಡಿತ್ತು. ಇದೀಗ ಮುನಿಯಪ್ಪಗೆ ವಿರೋಧಿ ಬಣ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ನೀಡಿದ್ಯಂತೆ. ಕೋಲಾರ ಜಿಲ್ಲೆಯ ಮೇಲೆ ಮುನಿಯಪ್ಪಗಿರುವ ಹಿಡಿತವನ್ನ ತಪ್ಪಿಸಲು ಕಸರತ್ತು ಮಾಡ್ತಾ ಇದೆ ಹಾಗೂ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. 2 ದಿನದ ಹಿಂದೆ ಕೋಲಾರದ ಕುರುಮಲೆಯಿಂದ ಕಾಂಗ್ರೆಸ್ ಪ್ರಜಾಧ್ವನಿ 2.0 ಜಾತ್ರೆ ಕೈಗೊಂಡಿತ್ತು. ಆದ್ರೆ ಈ ಪ್ರಚಾರ ಯಾತ್ರೆಗೆ ಸಚಿವ ಮುನಿಯಪ್ಪರನ್ನ ವಿರೋಧಿ ಬಣ ದೂರ ಇಟ್ಟಿತ್ತು. ವಿರೋಧಿ ಬಣದ ಈ ತಂತ್ರಕ್ಕೆ ಮುನಿಯಪ್ಪ ಗರಂ ಆಗಿದ್ದಾರೆ. ಕೋಲಾರದ ಜಿಲ್ಲೆಯಲ್ಲಿ ಮುನಿಯಪ್ಪ ಹಿಡಿತ ತಪ್ಪಿಸಲು ವಿರೋಧಿ ಪಾಳಯ ಕಸರತ್ತನ್ನ ನಡೆಸ್ತಾ ಇದ್ದು, ಕೋಲಾರ ಲೋಕ ಪ್ರಚಾರದಿಂದ ಮುನಿಯಪ್ಪ ದೂರ ಇಡುವ ಲೆಕ್ಕಾಚಾರ ಹಾಕಿದೆ. ಮುನಿಯಪ್ಪರನ್ನ ದೂರ ಇಟ್ಟು ಕೋಲಾರ ಲೋಕ ಅಭ್ಯರ್ಥಿ ಗೆಲ್ಲಿಸಲು ಪ್ಲಾನ್ ಮಾಡಿದೆ. ಈ ಮೂಲಕ ಜಿಲ್ಲೆಗೆ ಮುನಿಯಪ್ಪ ಅನಿವಾರ್ಯ ಅಲ್ಲ ಎಂಬ ಸಂದೇಶ ರವಾನೆ ಮಾಡಲು ತಂತ್ರ ರೂಪಿಸಿದೆ. ಪ್ರಚಾರಕ್ಕೆ ಆಹ್ವಾನಿಸದ ಹಿನ್ನೆಲೆ ಸಚಿವ ಮುನಿಯಪ್ಪ ಕೋಲಾರ ಪ್ರಚಾರ ಕಣದಿಂದ ದೂರ ಉಳಿದಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಮುನಿಯಪ್ಪರನ್ನ ಭೇಟಿಯಾಗಿದ್ದಾರೆ. ಸತತ 2 ಗಂಟೆಗಳ ಕಾಲ ಕಾದು ಮುನಿಯಪ್ಪರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಪ್ರಚಾರಕ್ಕೆ ನನ್ನನ್ನ ಯಾರೂ ಕರೆದಿಲ್ಲ ಎಂದಿದ್ದ ಮುನಿಯಪ್ಪ ಇದೀಗ ಉಲ್ಟಾ ಹೊಡೆದಿದ್ದಾರೆ. ನನ್ನನ್ನ ಯಾರೂ ಕರೆಯಬೇಕಿಲ್ಲ, ಸಮಯ ಮಾಡಿಕೊಂಡು ಪ್ರಚಾರಕ್ಕೆ ಹೋಗುವೆ ಅಂತ ಮುನಿಯಪ್ಪ ಹೇಳಿದ್ದಾರೆ. ಕರಿಬೇಕಾಗಿತ್ತು ಅಂತ ಒಂದು ಮಾತು ಹೇಳಿದೆ ಬಿಟ್ರೆ ಸಿಟ್ಟಾತಿಕ್ಕಿದೆ. ಕಾಂಗ್ರೆಸ್ ಪಾರ್ಟಿ ಇನ್ನೇನು ಕೊಡ್ಬೇಕು, ಎಲ್ಲ ಕೊಟ್ಟಿದೆ. ಯಾರು ಹೇಳ್ಬೇಕಾಗಿಲ್ಲ. ನಾನು ನ್ಯಾಷನಲ್ ಲೆವೆಲ್ ಅಲ್ಲಿ ಕೆಲಸ ಮಾಡಿರೋನು. ನನಗೆ ಯಾರು ಕರಿಬೇಕು ಆಗಿಲ್ಲ. ಶಿಸ್ತಿನ ಸಿಪಾಯಿ ಹೋಗಿ ಎಲ್ಲಾ ಕಡೆ ಕಾಂಗ್ರೆಸ್ ವೋಟ್ ಕೊಡಿ ಅಂತ ಕೇಳೋದು ನನ್ನ ಕರ್ತವ್ಯವಾಗಿದೆ. ಅದಕ್ಕಾಗಿ ಯಾರು ಅವ್ರು ಕರಿಬೇಕು ಇವ್ರು ಕರಿಬೇಕಂತಿಲ್ಲ. ಅದೇನೇ ಇರಲಿ, ವಿರೋಧಿ ಬಣದ ತಂತ್ರದಿಂದ ಲೋಕ ಸಮರದ ವೇಳೆಯೇ ಸಚಿವ ಮುನಿಯಪ್ಪ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಪ್ರತಿ ಹಂತದಲ್ಲಿ ವಿರೋಧಿ ಬಣ ಮುನಿಯಪ್ಪರನ್ನ ಕೋಲಾರದಲ್ಲಿ ಮೂಲೆ ಗುಂಪು ಮಾಡಲು ಕಸರತ್ತು ಮಾಡ್ತಾ ಇದೆ. ಇದನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಯಾವ ರೀತಿ ಸಂಭಾಳಿಸುತ್ತಾರೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ಸಮೀರ್, ಕೋಲಾರ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.